ಹಮ್ಮಿಕೊಂಡಿದೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರದ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಮೂರು ಸೇನಾ ವಿಭಾಗದ ಮುಖ್ಯಸ್ಥರಾಗ್ತಾರೆ ದೇಶದ ರಾಷ್ಟ್ರಪತಿಗಳು. ಸಂಪೂರ್ಣ ಮಾಹಿತಿಯನ್ನ ರಾಷ್ಟ್ರಪತಿಗಳಿಗೆ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಳ್ಳುವವರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರದ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಸ್ವಲ್ಪ ಭಾವನಾತ್ಮಕವಾಗಿ ಯೋಚನೆ ಮಾಡುವಾಗ ಈ ದಿನ ಬಹಳ ವಿಶೇಷವಾಗಿದೆ. ಒಂದ್ ಕಡೆ ಯಾವ ಪೆಹಲ್ಗಾಮ್ನಲ್ಲಿ ಹೆಣ್ಣು ಮಕ್ಕಳ ಸಿಂಧೂರ ಕೈ ಹಾಕಿದ್ರು ಉಗ್ರಗಾಮಿಗಳು, ಅವರ ವಿರುದ್ಧ ಪ್ರತೀಕಾರದ ಸುದ್ದಿಯನ್ನ ವಿಶ್ವಕ್ಕೆ ತಲುಪಿಸಿದ್ರು ಇಬ್ಬರು ಹೆಣ್ಣು ಮಕ್ಕಳು, ಸೇನಾ ಇಲಾಖೆಯಲ್ಲಿರ್ತಕ್ಕಂಥ ಇಬ್ಬರು ವುಮೆನ್ ಆಫೀಸರ್ಸ್ ಕೈ. ಮತ್ತೊಂದು ಕಡೆಯಲ್ಲಿ ಇಡೀ ದೇಶದ ಚುಕ್ಕಾಣಿ ಇರೋದು ಒಬ್ಬ ಹೆಣ್ಣು ಮಗಳ ಕೈಯಲ್ಲಿ, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ್ರೆ, ಹೆಣ್ಣು ಮಕ್ಕಳ ಭಾವನೆ ಜೊತೆಯಲ್ಲಿ ಆಟವಾಡಿದ್ರೆ ನಯಾ ಭಾರತ್, ಹೊಸ ಭಾರತ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅನ್ನೋದನ್ನ ಬಹಳ ಸಾಂಕೇತಿಕವಾಗಿ ಈ ಆಪರೇಷನ್ ಗಿಟ್ಟಿರುವ ಹೆಸರಿಂದ ಹಿಡಿದು ಅದನ್ನ ಜಗತ್ತಿಗೆ ತಿಳಿಸುವ ಪ್ರೆಸ್ ಮೀಟ್ ತನಕ ಎಲ್ಲವನ್ನ ವ್ಯವಸ್ಥಿತವಾಗಿ ಸೂಚಿಸ್ತಾ ಇದೆ ಭಾರತ ಸರ್ಕಾರ. ರೈಟ್, ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ರಂಜಿತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಇದೊಂಥರ ಬಹಳ ಹೈ ಅಲರ್ಟ್ ನಲ್ಲಿ ಇರಬೇಕಾಗಿರುವಂತ ಕ್ಷಣಗಳು. ನಿನ್ನೆ ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಘಟನೆ ನಡೀತು. ಈಗಷ್ಟೇ ಇದು ಏತೋ ಅಭಿ ಶುರುವಾತ್ ಹೈ, ಜಸ್ಟ್ ಶುರುವಾಗಿದೆ ಅಷ್ಟೇ. ಇನ್ನು ಮುಂದೆ ಏನ್ ನಡೆಯುತ್ತೆ ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ಜಮ್ಮು ಕಾಶ್ಮೀರದಲ್ಲಿ, ಅದರಲ್ಲೂ ನೀವು ಗಡಿ ಹತ್ರ ಇದ್ದೀರಿ, ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸೇನೆಯ ತಯಾರಿ ಯಾವ ರೀತಿನಲ್ಲಿ ಇದೆ, ಅಲ್ಲಿನ ಸಾರ್ವಜನಿಕರಿಗೆ ಯಾವೆಲ್ಲ ಸೂಚನೆಗಳನ್ನ ಕೊಡಲಾಗಿದೆ, ಹೈ ಅಲರ್ಟ್ ಮೋಡ್ ನಲ್ಲಿ ಇದೆಯಾ ಇಡೀ ಜಮ್ಮು ಕಾಶ್ಮೀರ, ಹೇಗೆ? ರಂಜಿತ್, ನೀವೆಷ್ಟರ ಮಟ್ಟಿಗೆ ಸೇಫ್ ಆಗಿದ್ದೀರಿ, ಏನೆಲ್ಲ ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ 100ಕ್ಕೆ 100 ಈಗ ಭಾರತದ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭಾರತದ ಗಡಿ ಸಂಪೂರ್ಣವಾಗಿ ಈಗ ಕಟ್ಟೆಚ್ಚರದಿಂದ ಕೂಡಿದೆ. ನೋಡಿ, ಈ ರೀತಿಯ ವಾಚಿಂಗ್ ಪಾಯಿಂಟ್ಗಳಲ್ಲಿ ಸಿಆರ್ಪಿಎಫ್ ನ ಯೋಧರಿದ್ದಾರೆ. ಬಂದೂಕುಗಳನ್ನ ಹಿಡಿದಂತ ಸಿಆರ್ಪಿಎಫ್ ನ ಯೋಧರು ಯಾವುದೇ ಟೂರಿಸ್ಟ್ ವೆಹಿಕಲ್ ಗಳನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲವನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ. ಹೋಗುವ ಬರುವ ಎಲ್ಲ ಇಲ್ಲಿನ ಸ್ಥಳೀಯ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ನೋಡಿ, ಇಲ್ಲಿನ ಸ್ಥಳೀಯರನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ಬರ್ದಿರೋ ಹಂಗ್ ಮಾಡಿದ್ದಾರೆ. ಈ ಎಲ್ಲ ಫಾರೆಸ್ಟ್ ಏರಿಯಾ, ಇದು ಬಾರ್ಡರ್ ಏರಿಯಾ, ಇದು ನಾನು ನಿಂತಿರುವಂತಹ ಏರಿಯಾ ಇದೆಯಲ್ಲ, ಇದೆಲ್ಲವೂ ಕೂಡ ಬಾರ್ಡರ್ ಏರಿಯಾ ಶ್ರೀಲಕ್ಷ್ಮಿ. ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಕಾಬಂದಿ ಇದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬಿಎಸ್ಎಫ್ ನ ಯೋಧರು ಹಾಗೆ ಸಿಆರ್ಪಿಎಫ್ ನ ಯೋಧರು ಇಲ್ಲಿ ಗಸ್ತು ಕಾಯ್ತಾ ಇದ್ದಾರೆ, ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ನೋಡಿ, ಇಲ್ಲಿ ವಾಚಿಂಗ್ ಟವರ್ ಗಳಲ್ಲಾಗಿರ್ಬೋದು, ಇಲ್ಲಿ ಸೇನಾ ಸಿಬ್ಬಂದಿ ಇತ್ತು, ಇಲ್ಲಿ ನಿಂತಿರೋದು ನೋಡಬಹುದು ನೀವು. ಹಾಗೆ ರಸ್ತೆ ಇವರೆಲ್ಲರೂ ಕೂಡ ಇಲ್ಲಿನ ಟ್ರಾಫಿಕ್ ಸಿಬ್ಬಂದಿ, ಹಾಗೆ ಇಲ್ಲಿನ ಜಮ್ಮು ಕಾಶ್ಮೀರದ ಸ್ಥಳೀಯ ಪೊಲೀಸರು ಕೂಡ ನೋಡಿ, ಅಲ್ಲಿ ನೋಡಬಹುದು ನೀವು. ಬರುವಂತ ಈ ಮಾರ್ಗವಾಗಿ ಬರುವಂತ ರೂಟ್ ನಲ್ಲಿ ಚೆಕಿಂಗ್ ಮಾಡೋದಕ್ಕೆ ಅಥವಾ ಅಲ್ಲಿ ಬಂದೋಬಸ್ತ್ಗೆ ನಿಂತಿರುವಂತ ಸಿಆರ್ಪಿಎಫ್ ನ ಯೋಧರನ್ನ ತಾವು ಗಮನಿಸ್ತಾ ಇದ್ರಿ. ಒಟ್ಟಾರೆ ನಾವು ನೋಡ್ತಾ ಹೋದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಬಿಗುವಿನ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಆ ಮೂಲಕ ಸೇನೆ ಸಂಪೂರ್ಣವಾಗಿ ನಾಕಾಬಂದಿಯನ್ನ ಹಾಕಿದೆ. ಒಂದು ಆಕ್ಷನ್ ಆಗಿದೆ, ಮತ್ತೊಂದು ಪ್ರತಿ ಆಕ್ಷನ್ ಪಾಕಿಸ್ತಾನದಿಂದ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಂಪೂರ್ಣ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈ ಎರಡೂ ಭಾಗದ ಡೀಪ್ ಫಾರೆಸ್ಟ್ ಇದೆಯಲ್ಲ, ಇಲ್ಲಿ ಸಂಪೂರ್ಣ ಈ ಪೊದೆಗಳ ಮಧ್ಯದಲ್ಲಿ ಸೇನಾ ಸಿಬ್ಬಂದಿ, ಬಿಎಸ್ಎಫ್ ನ ಸಿಬ್ಬಂದಿ ಬಂದೂಕುಗಳನ್ನು ಹಿಡಿದು ನಿಂತ್ಕೊಂಡಿರುವುದನ್ನು ಗಮನಿಸ್ತಾ ಇದ್ದೀರಿ. ಹೋಗುವ ಬರುವ ಅದೇ ಬಾರ್ಡರ್ಗೆ ಹೊಂದಿಕೊಂಡಂತ ಊರುಗಳಿಗೆ ಹೋಗುವಂತ ರಸ್ತೆ ಇದು. ಈ ರಸ್ತೆಗಳಲ್ಲಿ ಈಗ ನಾಕಾಬಂದಿ, ಅಲ್ಲಲ್ಲಿ ಚೆಕ್ ಪೋಸ್ಟ್ ಗಳನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಶ್ರೀನಗರ, ಜಮ್ಮು ಕಾಶ್ಮೀರ ಸೇರಿದಂತೆ ಕೆಲವು ಪ್ರಮುಖವಾದಂತಹ ಸೂಕ್ಷ್ಮ ಸ್ಥಳಗಳಲ್ಲಿ ಈಗ ಎರಡು ಹಂತದ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಹಾಗೆ ಬರುವ ವಿಮಾನಗಳ ಹಾರಾಟವನ್ನ ಬಂದ್ ಮಾಡಲಾಗಿದೆ. ಅದರ ಜೊತೆಗೆ ನೋಡಿ, ಟೂರಿಸ್ಟ್ಗಳು ಈ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಬಂದ್ ಆಗಿರೋದ್ರಿಂದಾಗಿ ಟೂರಿಸ್ಟ್ಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಅಘೋಷಿತವಾದಂತಹ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ಗಡಿ ಭಾಗದ ಫಾರೆಸ್ಟ್ ಗಳಲ್ಲಿ ಸೇನಾ ಬಂಕರ್ಗಳು ಅಥವಾ ಸೇನಾ ತುಕಡಿಗಳು ಓಡಾಡ್ತಾ ಇದ್ದಾವೆ. ಮತ್ತೊಂದು ಕಡೆಯಲ್ಲಿ ನೀವು ಹೇಳ್ದಂಗೆ ಆಪರೇಷನ್ ಸಿಂಧೂರ 2ಗೆ ಭಾರತ ಸಕಲ ರೀತಿಯಲ್ಲೂ ಕೂಡ ತಯಾರಾಗಿದೆ. ಪಾಕಿಸ್ತಾನ ಬರಬೇಕು,
ಬಂದು ಗಡಿಯಲ್ಲಿ ಖ್ಯಾತೆ ತೆಗಿಬೇಕು. ಮತ್ತೆ ಆಗ ಭಾರತ ಅವರಿಗೆ ಹೆಂಗೆ ಆಪರೇಷನ್ ಸಿಂಧೂರ 2 ಅದು 2ನೇ ಹಂತದಲ್ಲಿ ಹೆಂಗಿರುತ್ತೆ ಅನ್ನೋದು ನಾವು ಕೂಡ ಎದುರು ನೋಡ್ತಾ ಇದ್ದೀವಿ. ಭಾರತ ಅದಕ್ಕಾಗಿ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಗಡಿಗಳಲ್ಲಿ ಕಟ್ಟೆಚ್ಚರದಿಂದ ಕೂಡಿದೆ. ರಿಪಬ್ಲಿಕ್ ಕನ್ನಡ ಈಗ ಸೇನೆಯ ಜೊತೆಗೆ ಇದ್ದು ಕೆಲವು ಸೂಕ್ಷ್ಮ ಸ್ಥಳಗಳಲ್ಲಿ ನಾವು ಕೂಡ ಸೇನೆ ಜೊತೆಗೆ ಹೋಗಿ ಅಲ್ಲಿನ ಚಿತ್ರಣವನ್ನ ಕನ್ನಡಿಗರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಬಿಎಸ್ಎಫ್ ಮತ್ತೆ ರಾಷ್ಟ್ರೀಯ ರೈಫಲ್ಸ್ ನ ಸಿಬ್ಬಂದಿ ಇಲ್ಲೆಲ್ಲವೂ ಕೂಡ ಮರೆಯಲ್ಲಿದ್ದು ಕಾವಲು ಕಾಯ್ತಾ ಇದ್ದಾರೆ. ನೋಡಿ, ಇಲ್ಲಿರುವ ಚೆಕ್ ಪೋಸ್ಟ್ ಇದು. ಈ ಚೆಕ್ ಪೋಸ್ಟ್ ಇಲ್ಲಿ ಆ ಕಡೆ ಹೋದ್ರೆ ಬಾರಾಮುಲ್ಲಾ ಹೋಗುತ್ತೆ. ಬಾರಾಮುಲ್ಲಾ ಉರಿ ಬಾರ್ಡರ್ಗೆ ಕನೆಕ್ಟ್ ಆಗೋದು. ಈ ಕಡೆ ಹೋದ್ರೆ ಇಲ್ಲಿ ಗುಲ್ಮಾರ್ಗ್ ಬಾರ್ಡರ್ಗೆ ಕನೆಕ್ಟ್ ಆಗೋದು. ನಾವೀಗ ಗುಲ್ಮಾರ್ಗ್ ಬಾರ್ಡರ್ಗೆ ಬಹಳ ಸಮೀಪದಲ್ಲಿದ್ದೀವಿ. ಇಲ್ಲಿ ಭದ್ರತೆ ಎಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅಡಿಗಡಿಗೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಲೋಪದೋಷ ಆಗದ ಹಾಗೆ ಇಲ್ಲೆಲ್ಲವೂ ಕೂಡ ಬಂದೋಬಸ್ತ್ನಿಂದ ಕೂಡಿದೆ. ಶ್ರೀಲಕ್ಷ್ಮಿ ಮಾಡಿಕೊಂಡಿದೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರದ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಗುರು ಸೇನಾ ವಿಭಾಗದ ಮುಖ್ಯಸ್ಥರಾಗ್ತಾರೆ ದೇಶದ ರಾಷ್ಟ್ರಪತಿಗಳು. ಸಂಪೂರ್ಣ ಮಾಹಿತಿಯನ್ನ ರಾಷ್ಟ್ರಪತಿಗಳಿಗೆ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಳ್ಳುವವರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರದ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಸ್ವಲ್ಪ ಭಾವನಾತ್ಮಕವಾಗಿ ಯೋಚನೆ ಮಾಡೋರಿಗೆ ಈ ದಿನ ಬಹಳ ವಿಶೇಷವಾಗಿದೆ. ಒಂದ್ ಕಡೆ ಯಾವ ಪೆಹಲ್ಗಾಮ್ನಲ್ಲಿ ಹೆಣ್ಣು ಮಕ್ಕಳ ಸಿಂಧೂರ ಕೈ ಹಾಕಿದ್ರು ಉಗ್ರಗಾಮಿಗಳು, ಅವರ ವಿರುದ್ಧ ಪ್ರತೀಕಾರದ ಸುದ್ದಿಯನ್ನ ವಿಶ್ವಕ್ಕೆ ತಲುಪಿಸಿದ್ರು ಇಬ್ಬರು ಹೆಣ್ಣು ಮಕ್ಕಳು, ಸೇನಾ ಇಲಾಖೆಯಲ್ಲಿರ್ತಕ್ಕಂಥ ಇಬ್ಬರು ವುಮೆನ್ ಆಫೀಸರ್ಸ್ ಕೈ. ಮತ್ತೊಂದು ಕಡೆಯಲ್ಲಿ ಇಡೀ ದೇಶದ ಚುಕ್ಕಾಣಿ ಇರೋದು ಒಬ್ಬ ಹೆಣ್ಣು ಮಗಳ ಕೈಯಲ್ಲಿ, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ್ರೆ, ಹೆಣ್ಣು ಮಕ್ಕಳ ಭಾವನೆ ಜೊತೆಯಲ್ಲಿ ಆಟವಾಡಿದ್ರೆ ನಯಾ ಭಾರತ್, ಹೊಸ ಭಾರತ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅನ್ನೋದನ್ನ ಬಹಳ ಸಾಂಕೇತಿಕವಾಗಿ ಈ ಆಪರೇಷನ್ ಗಿಟ್ಟಿರುವ ಹೆಸರಿಂದ ಹಿಡಿದು ಅದನ್ನ ಜಗತ್ತಿಗೆ ತಿಳಿಸುವ ಪ್ರೆಸ್ ಮೀಟ್ ತನಕ ಎಲ್ಲವನ್ನ ವ್ಯವಸ್ಥಿತವಾಗಿ ಸೂಚಿಸ್ತಾ ಇದೆ ಭಾರತ ಸರ್ಕಾರ. ರೈಟ್, ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ರಂಜಿತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಇದೊಂಥರ ಬಹಳ ಹೈ ಅಲರ್ಟ್ ನಲ್ಲಿ ಇರಬೇಕಾಗಿರುವಂತ ಕ್ಷಣಗಳು. ನಿನ್ನೆ ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಘಟನೆ ನಡೀತು. ಈಗಷ್ಟೇ ಇದು ಏತೋ ಅಭಿ ಶುರುವಾತ್ ಹೈ, ಜಸ್ಟ್ ಶುರುವಾಗಿದೆ ಅಷ್ಟೇ. ಇನ್ನು ಮುಂದೆ ಏನ್ ನಡೆಯುತ್ತೆ ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ಜಮ್ಮು ಕಾಶ್ಮೀರದಲ್ಲಿ, ಅದರಲ್ಲೂ ನೀವು ಗಡಿ ಹತ್ರ ಇದ್ದೀರಿ, ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸೇನೆಯ ತಯಾರಿ ಯಾವ ರೀತಿನಲ್ಲಿ ಇದೆ, ಅಲ್ಲಿನ ಸಾರ್ವಜನಿಕರಿಗೆ ಯಾವೆಲ್ಲ ಸೂಚನೆಗಳನ್ನ ಕೊಡಲಾಗಿದೆ, ಹೈ ಅಲರ್ಟ್ ಮೋಡ್ ನಲ್ಲಿ ಇದೆಯಾ ಇಡೀ ಜಮ್ಮು ಕಾಶ್ಮೀರ, ಹೇಗೆ? ರಂಜಿತ್, ನೀವೆಷ್ಟು ಮಟ್ಟಿಗೆ ಸೇಫ್ ಆಗಿದ್ದೀರಿ, ಏನೆಲ್ಲ ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ 100ಕ್ಕೆ 100 ಈಗ ಭಾರತದ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭಾರತದ ಗಡಿ ಸಂಪೂರ್ಣವಾಗಿ ಈಗ ಕಟ್ಟೆಚ್ಚರದಿಂದ ಕೂಡಿದೆ. ನೋಡಿ, ಈ ರೀತಿಯ ವಾಚಿಂಗ್ ಪಾಯಿಂಟ್ಗಳಲ್ಲಿ ಸಿಆರ್ಪಿಎಫ್ ನ ಯೋಧರಿದ್ದಾರೆ. ಬಂದೂಕುಗಳನ್ನ ಹಿಡಿದಂತ ಸಿಆರ್ಪಿಎಫ್ ನ ಯೋಧರು ಯಾವುದೇ ಟೂರಿಸ್ಟ್ ವೆಹಿಕಲ್ ಗಳನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲವನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ. ಹೋಗುವ ಬರುವ ಎಲ್ಲ ಇಲ್ಲಿನ ಸ್ಥಳೀಯ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ನೋಡಿ, ಇಲ್ಲಿನ ಸ್ಥಳೀಯರನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ಬರ್ದಿರೋ ಹಂಗ್ ಮಾಡಿದ್ದಾರೆ. ಈ ಎಲ್ಲ ಫಾರೆಸ್ಟ್ ಏರಿಯಾ, ಇದು ಬಾರ್ಡರ್ ಏರಿಯಾ, ಇದು ನಾನು ನಿಂತಿರುವಂತಹ ಏರಿಯಾ ಇದೆಯಲ್ಲ, ಇದೆಲ್ಲವೂ ಕೂಡ ಬಾರ್ಡರ್ ಏರಿಯಾ ಶ್ರೀಲಕ್ಷ್ಮಿ. ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಕಾಬಂದಿ ಇದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬಿಎಸ್ಎಫ್ ನ ಯೋಧರು ಹಾಗೆ ಸಿಆರ್ಪಿಎಫ್ ನ ಯೋಧರು ಇಲ್ಲಿ ಗಸ್ತು ಕಾಯ್ತಾ ಇದ್ದಾರೆ, ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ನೋಡಿ, ಇಲ್ಲಿ ವಾಚಿಂಗ್ ಟವರ್ ಗಳಲ್ಲಾಗಿರ್ಬೋದು, ಇಲ್ಲಿ ಸೇನಾ ಸಿಬ್ಬಂದಿ ಇತ್ತು, ಇಲ್ಲಿ ನಿಂತಿರೋದು ನೋಡಬಹುದು ನೀವು. ಹಾಗೆ ರಸ್ತೆ ಇವರೆಲ್ಲರೂ ಕೂಡ ಇಲ್ಲಿನ ಟ್ರಾಫಿಕ್ ಸಿಬ್ಬಂದಿ, ಹಾಗೆ ಇಲ್ಲಿನ ಜಮ್ಮು ಕಾಶ್ಮೀರದ ಸ್ಥಳೀಯ ಪೊಲೀಸರು ಕೂಡ ನೋಡಿ, ಅಲ್ಲಿ ನೋಡಬಹುದು ನೀವು. ಬರುವಂತ ಈ ಮಾರ್ಗವಾಗಿ ಬರುವಂತ ರೂಟ್ ನಲ್ಲಿ ಚೆಕಿಂಗ್ ಮಾಡೋದಕ್ಕೆ ಅಥವಾ ಅಲ್ಲಿ ಬಂದೋಬಸ್ತ್ಗೆ ನಿಂತಿರುವಂತ ಸಿಆರ್ಪಿಎಫ್ ನ ಯೋಧರನ್ನ ತಾವು ಗಮನಿಸ್ತಾ ಇದ್ರಿ. ಒಟ್ಟಾರೆ ನಾವು ನೋಡ್ತಾ ಹೋದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಬಿಗುವಿನ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಆ ಮೂಲಕ ಸೇನೆ ಸಂಪೂರ್ಣವಾಗಿ ನಾಕಾಬಂದಿಯನ್ನ ಹಾಕಿದೆ. ಒಂದು ಆಕ್ಷನ್ ಆಗಿದೆ, ಮತ್ತೊಂದು ಪ್ರತಿ ಆಕ್ಷನ್ ಪಾಕಿಸ್ತಾನದಿಂದ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಂಪೂರ್ಣ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈ ಎರಡೂ ಭಾಗದ ಡೀಪ್ ಫಾರೆಸ್ಟ್ ಇದೆಯಲ್ಲ, ಇಲ್ಲಿ ಸಂಪೂರ್ಣ ಈ ಪೊದೆಗಳ ಮಧ್ಯದಲ್ಲಿ ಸೇನಾ ಸಿಬ್ಬಂದಿ, ಬಿಎಸ್ಎಫ್ ನ ಸಿಬ್ಬಂದಿ ಬಂದೂಕುಗಳನ್ನು ಹಿಡಿದು ನಿಂತ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ಹೋಗುವ ಬರುವ ಅದೇ ಬಾರ್ಡರ್ಗೆ ಹೊಂದಿಕೊಂಡಂತ ಊರುಗಳಿಗೆ ಹೋಗುವಂತ ರಸ್ತೆ ಇದು. ಈ ರಸ್ತೆಗಳಲ್ಲಿ ಈಗ ನಾಕಾಬಂದಿ, ಅಲ್ಲಲ್ಲಿ ಚೆಕ್ ಪೋಸ್ಟ್ ಗಳನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಶ್ರೀನಗರ, ಜಮ್ಮು ಕಾಶ್ಮೀರ